ನಿನ್ನೆ ನಡೆದಂಥ ಘಟನೆ ಆರ್ಸಿಬಿ ಆಟಗಾರರನ್ನು ಕೂಡ ಶಾಕ್ಗೆ ಒಳಪಡಿಸಿದೆ. ವಿಷಾದವನ್ನು ವ್ಯಕ್ತಪಡಿಸಿದೆ ಆರ್ಸಿಬಿ ಫ್ರಾಂಚೈಸಿ. ಫ್ಯಾನ್ಸ್ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಗೆದ್ದಂಥ ಸಂಭ್ರಮ, ಅದನ್ನು ಅನುಭವಿಸೋದಕ್ಕೆ ಬಂದಿದ್ದಂಥ ಅಭಿಮಾನಿಗಳ ಸಾವು, ಇದಕ್ಕೆ ಸಂತಾಪವನ್ನು ಸೂಚಿಸಿದೆ ಫ್ರಾಂಚೈಸ್. ಮಾಧ್ಯಮಗಳ ಮೂಲಕ ಬೆಳಕಿಗೆ ಬಂದ ಘಟನೆಯಿಂದ ನಾವು ನೊಂದಿದ್ದೀವಿ. ಪ್ರತಿಯೊಬ್ಬರ ಸುರಕ್ಷತೆ, ಯೋಗಕ್ಷೇಮ ನಮಗೆ ಬಹಳ ಮುಖ್ಯವಾದದ್ದು. ಜೀವ ಕಳೆದುಕೊಂಡವರಿಗೋಸ್ಕರ ಆರ್ಸಿಬಿ ಶೋಕವನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸ್ತೀವಿ. 11 ಅಭಿಮಾನಿಗಳ ಸಾವಿಗೆ ಆರ್ಸಿಬಿ ಈ ರೀತಿ ತಮ್ಮ ಸಂತಾಪವನ್ನು ಸೂಚಿಸಿರೋದು. 11 ಜನ ಅಭಿಮಾನಿಗಳು ಈ ರೀತಿ ಆಗಿರೋದು, ಈ ವಿಚಾರ ನಮಗೆ ಮಾಧ್ಯಮಗಳ ವರದಿ ಮುಖಾಂತರ ಗೊತ್ತಾಯಿತು. ಮೊದಲಿಗೆ ಗೊತ್ತಿರಲಿಲ್ಲ, ನಾವು ಒಳಗಡೆ ಇದ್ವಿ. ಆದರೆ ಎಲ್ಲರ ಸೇಫ್ಟಿ ನಮ್ಮ ಮೊದಲ ಆದ್ಯತೆ. ಎಲ್ಲರೂ ಕೂಡ ಸುರಕ್ಷಿತವಾಗಿರಿ ಅಂತ ಹೇಳಿ ನಾವು ಬೇಡ್ಕೋತೀವಿ. ಮತ್ತು ಯಾರ್ಯಾರು ಮೃತಪಟ್ಟಿದ್ದೀರಿ ಅವರ ಸಾವಿಗೆ ಸಂತಾಪವನ್ನು ನಾವು ವ್ಯಕ್ತಪಡಿಸ್ತೀವಿ ಅಂತ ಆರ್ಸಿಬಿ ತಮ್ಮ ಅಧಿಕೃತ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮುಖಾಂತರ ಸಂತಾಪವನ್ನು ಸೂಚಿಸಿದೆ. ಮತ್ತು ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ, ಗೈಡ್ಲೈನ್ ಪ್ರಕಾರ ನಿಯಮಗಳನ್ನು ಫಾಲೋ ಮಾಡಿದ್ದೀವಿ ಅಂತಲೂ ಕೂಡ ಆರ್ಸಿಬಿ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳ ಮೂಲಕ ಬೆಳಕಿಗೆ ಬಂದ ಘಟನೆ ಬಗ್ಗೆ ತೀವ್ರ ನೊಂದಿದ್ದೇವೆ. ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ಯೋಗಕ್ಷೇಮ ನಮಗೆ ಅತ್ಯಂತ ಮುಖ್ಯವಾಗಿದೆ. ಜೀವ ಕಳೆದುಕೊಂಡವರಿಗಾಗಿ ಆರ್ಸಿಬಿ ಶೋಕಿಸುತ್ತಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸುತ್ತಿದೆ. ಪರಿಸ್ಥಿತಿ ಬಗ್ಗೆ ತಿಳಿದ ತಕ್ಷಣ ಕಾರ್ಯಕ್ರಮವನ್ನು ತಿದ್ದುಪಡಿ ಮಾಡಿಕೊಂಡಿದ್ದೇವೆ. ಸ್ಥಳೀಯ ಆಡಳಿತದ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಅನುಸರಿಸಿದ್ದೇವೆ. ಆರ್ಸಿಬಿಯ ಎಲ್ಲ ಬೆಂಬಲಿಗರು ದಯವಿಟ್ಟು ಸುರಕ್ಷಿತವಾಗಿರಲು ವಿನಂತಿಸುತ್ತೇವೆ.